ಹಲೋ ಗೈಸ್, ವೆಲ್ಕಮ್ ಟು ಟೆಕ್ ಬಿಂಬಾ ಚಾನಲ್. ನಾವು ಈ ವಿಡಿಯೋದಾಗ ಅರೆ ಲಿಸ್ಟ್ ನೋಡೋಣ. ಅರೆ ಲಿಸ್ಟ್ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಅದಕ್ಕೆ ಕಾಂಕ್ರೀಟ್ ಇಂಪ್ಲಿಮೆಂಟೇಷನ್ ಕೊಡ್ತೈತಿ. ಅರೆ ಲಿಸ್ಟ್ ಬ್ಯಾಕ್ ಎಂಡ್ದಾಗ ಡೈನಾಮಿಕ್ ಅರೆನ ಆಸ್ ಎ ಡಾಟಾ ಸ್ಟ್ರಕ್ಚರ್ ಆಗಿ ಯೂಸ್ ಮಾಡ್ತೈತಿ. ಅರೆ ಲಿಸ್ಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ ಟೋಟಲ್ 5 ವೇ ಅದಾವ. ಸೊ ನಾವು ಒನ್ ಬೈ ಒನ್ ವಿತ್ ಎಕ್ಸಾಂಪಲ್ ನೋಡ್ಕೋತ ಹೋಗೋಣ ಅಂತ. ಫಸ್ಟ್ ವೇ ಯಾವ್ದತ್ತಂದ್ರ ನಾವ ಯಾವ್ದು ಪ್ಯಾರಾಮೀಟರ್ನ ಪಾಸ್ ಮಾಡಂಗಿಲ್ಲ ಕನ್ಸ್ಟ್ರಕ್ಟರ್ದಾಗ. ಸೊ ಇಲ್ಲೇನ್ ಡಿಫೈನ್ ಮಾಡಾಕ್ತಿವಿ ನಾವು ಅರೆ ಲಿಸ್ಟ್ ಯಾವ ಟೈಪ್ ಆಫ್ ಅರೆ ಲಿಸ್ಟ್ ಐತಿದ ಸ್ಟ್ರಿಂಗ್ ಟೈಪ್ ಡಿಫೈನ್ ಮಾಡಾಕ್ತಿವ. ಲಿಸ್ಟ್ ಈಕ್ವಲ್ ಟು ನ್ಯೂ ಅರೆ ಲಿಸ್ಟ್. ಇಲ್ಲಿ ನೋಡಿದ್ರೆ ನಾವು ಯಾವ್ದು ಪ್ಯಾರಾಮೀಟರ್ನ ಕಳ್ಸಾಕತ್ತಿಲ್ಲ. ಸೊ ನಾನು ಇಲ್ಲಿ ಏನ್ ಮಾಡೀನಿ ಅಂತಂದ್ರೆ ಈ ಕ್ಲಾಸ್ದಾಗ ಟೋಟಲ್ ಎಷ್ಟು ವೇ ಅದಾವಲ್ಲ ಅಷ್ಟು ಮೆಥಡ್ ನ ಕ್ರಿಯೇಟ್ ಮಾಡ್ಕೊಂಡಿನಿ. ಮೆಥಡ್ 1 ದಾಗ ನಾ ಏನ್ ಮಾಡಾಕತ್ತೀನಿ, ಲಿಸ್ಟ್ ಈಕ್ವಲ್ ಟು ನ್ಯೂ ಅರೆ ಲಿಸ್ಟ್ ಅಂತ ಹೇಳಿ ಯಾವ್ದು ಪ್ಯಾರಾಮೀಟರ್ ಕಳ್ಸಾಕ್ತಿಲ್ಲ. ಸೊ ನಾವ್ ಇದನ್ನ ಡಿಬಗ್ ಮಾಡಿ ನೋಡೋಣ ಇಂಟರ್ನಲ್ ಇದು ಯಾವ ರೀತಿ ವರ್ಕ್ ಆಗ್ತೈತೆ ಅಂತ ಹೇಳಿ. ನಾನೇನ್ ಮಾಡಾಕ್ತೀನಿ ಅಂದ್ರೆ ಡಿಬಗ್ ಆಸ್ ಎ ಜಾವಾ ಅಪ್ಲಿಕೇಶನ್ ಅಂತ ಮಾಡತ್ತೀನಿ. ಸೊ ನಮ್ದ ಕಂಟ್ರೋಲ್ ಇಲ್ಲಿ ಬಂತ. ಸೊ ಇದ್ರೊಳಗಡೆ ನೋಡಿದ್ರ ನಮ್ದ ಈ ಮೆಥಡ್ ಕಾಲ್ ಆಗತ್ತ ಎಂಟಿ ಕನ್ಸ್ಟ್ರಕ್ಟರ್. ಸೊ ಇದು ಎಲಿಮೆಂಟ್ ಡಾಟಾ ಏನೈತಿದ ಆಬ್ಜೆಕ್ಟ್ ಐತಿದ ಆಬ್ಜೆಕ್ಟ್ ಅರೆ ಐತಿ. ಸೊ ನಾವ ಯಾವ ಎಲಿಮೆಂಟ್ ನ ಆಡ್ ಮಾಡ್ತೀವಲ್ಲ ಅವೆಲ್ಲಾನು ಈ ಆಬ್ಜೆಕ್ಟ್ ಅರೆದಾಗನ ಸ್ಟೋರ್ ಆಗ್ತಾವ. ಸೊ ಏನಾಯ್ತ ನಮ್ದ ದಿಸ್ ಡಾಟ್ ಎಲಿಮೆಂಟ್ ಡಾಟಾ ಏನಾಯ್ತ ಈಕ್ವಲ್ ಟು ಡಿಫಾಲ್ಟ್ ಕೆಪಾಸಿಟಿ ಎಂಟಿ ಎಲಿಮೆಂಟ್ ಡಾಟಾ ಅಂತೇಳಿ ಒಂದ್ ವೇರಿಯೇಬಲ್ ಗೆ ಅಸೈನ್ ಮಾಡಾಕ್ತಾರೆ. ಸೊ ಇದನ್ನ ನೋಡಿದ್ರ ಇದೊಂದು ಆಬ್ಜೆಕ್ಟ್ ಅರೆ ವಿತ್ ಎಂಟಿ ಪ್ಯಾರಂಥೆಸಿಸ್, ಯಾವ್ದು ಎಲಿಮೆಂಟ್ಸ್ ಇಲ್ಲ ಇದ್ರೊಳಗ. ಸೊ ನಮ್ದ ಎಲಿಮೆಂಟ್ ಡಾಟಾ ಅಂತ ಹೇಳಿ ಏನ್ ಅರೆ ಐತಲ್ಲ ಅದೇನಾಯ್ತ ಎಂಟಿ ಅರೆಗೆ ಅಸೈನ್ ಮಾಡಾಕತ್ತಾರ. ಇನ್ ಕೇಸ್ ನಾವ ಈ ಮೆಥಡ್ ನ ಯೂಸ್ ಮಾಡಿದ್ವಿ ಅಂತಂದ್ರ ಅಂದ್ರೆ ಅರೆ ಲಿಸ್ಟ್ ದಾಗ ನಾವ್ ಯಾವ್ದು ಪ್ಯಾರಾಮೀಟರ್ ನ ಕೊಡ್ಲಿಲ್ಲ ಅದ್ರ ಕನ್ಸ್ಟ್ರಕ್ಟರ್ ದಾಗ ಅಂತಂದ್ರೆ ಏನಾಗ್ತೈತಿ ಅಂತಂದ್ರ ಇದು ನಮ್ದ ಎಲಿಮೆಂಟ್ ಡಾಟಾ ಅಂತ ಹೇಳಿ ಅರೆ ಐತಲ್ಲ ಅದಕ್ಕೆ ಎಂಟಿ ಪ್ಯಾರಂಥೆಸಿಸ್ಲೆ ವ್ಯಾಲ್ಯೂನ ಅಸೈನ್ ಮಾಡಾಕತ್ತಾರ. ಅಂದ್ರೆ ಬೇಸಿಕಲಿ ಯಾವ್ದು ಡಾಟಾನ ಅಸೈನ್ ಮಾಡಂಗಿಲ್ಲ. ಇನಿಷಿಯಲಿ ಇದ್ರ ಸೈಜ್ ಏನಿರ್ತೈತಿ 0 ಇರ್ತೈತಿ. ಸೊ ಇದ್ರ ನೋಡಿದ್ರೆ ಇದ್ರ ಸೈಜ್ ಏನೈತಿ 0 ಐತಿ. ಯಾವ್ದು ವ್ಯಾಲ್ಯೂಸ್ ಅಸೈನ್ ಆಗಿಲ್ಲ ಇದಕ್ಕ. ಇವನ್ ಇನಿಷಿಯಲ್ ಕೆಪಾಸಿಟಿನೂ ಇದಕ್ಕ ಡಿಫೈನ್ ಆಗಿಲ್ಲ. ಯಾವಾಗ ನಾವು ಫಸ್ಟ್ ಎಲಿಮೆಂಟ್ ನ ಆಡ್ ಮಾಡ್ತೀವಲ್ಲ ಅವಾಗ ಲಿಸ್ಟ್ ಡಾಟ್ ಆಡ್ ದಾಗ ಏನಾಗ್ತೈತಿ ಅಂತಂದ್ರ ಅರೆ ಲಿಸ್ಟ್ ಒಳಗ ಈ ಮೆಥಡ್ ಕಾಲ್ ಆಗತ್ತ. ಇದೇನ್ ಮಾಡಾಕ್ತೈತಿ ಎಲಿಮೆಂಟ್ ನ ಆಸ್ ಎ ಪ್ಯಾರಾಮೀಟರ್ ಆಗಿ ತೊಗೊಳತೈತಿ. ಮಾಡ್ ಕೌಂಟ್ ಏನ್ ಮಾಡ್ತೈತಿ ಅಂದ್ರೆ ಸ್ಟ್ರಕ್ಚರಲ್ ಚೇಂಜಸ್ ಫಾರ್ ಅರೆ ಲಿಸ್ಟ್ ನ ಟ್ರ್ಯಾಕ್ ಮಾಡಕ್ ಇದನ್ನ ಯೂಸ್ ಮಾಡ್ತಾರ. ಅಂತಂದ್ರೆ ಇನಿಷಿಯಲಿ ಅರೆ ಲಿಸ್ಟ್ ಯಾವ ರೀತಿ ಇತ್ತು, ಸೊ ಎಷ್ಟು ಎಲಿಮೆಂಟ್ ನ ಆಡ್ ಮಾಡಿದ್ರ, ಎಷ್ಟು ಎಲಿಮೆಂಟ್ ನ ರಿಮೂವ್ ಮಾಡಿದ್ರ ಅಂತಂದ್ರೆ ಯಾವಾಗ ಅವನ್ನ ಚೇಂಜ್ ಮಾಡ್ತಾರಲ್ಲ ಅವಾಗ ಅದಕ್ಕೆ ಸ್ಟ್ರಕ್ಚರಲ್ ಚೇಂಜಸ್ ಅಂತ ಹೇಳಿ ಕರೀತಾರ. ಒಂದ್ಸಲ ಆಡ್ ಮಾಡಿದ್ರೆ ಅದೊಂದು ಕೌಂಟ್, ಇನ್ ಕೇಸ್ ರಿಮೂವ್ ಮಾಡಿದ್ರೆ ಎಲಿಮೆಂಟ್ ಯಾವ್ದ್ರೆ ಅಗೇನ್ ಸ್ಟ್ರಕ್ಚರಲ್ ಚೇಂಜ್ ಆಯ್ತು ಅವಾಗ ಮಾಡ್ಕೊಂಡ್ ಮತ್ತೆ ಇನ್ಕ್ರಿಮೆಂಟ್ ಮಾಡ್ಬೇಕ. ಸೊ ಈಗ ನಾವ್ ಏನ್ ಮಾಡಾಕ್ತಿವಿ ಆಡ್ ಮಾಡಾಕ್ತಿವಿ ಅಂತಂದ್ರೆ ಸ್ಟ್ರಕ್ಚರಲ್ ಚೇಂಜಸ್ ಆಗ್ತೈತಿ. ಅದಕ್ಕ ಮಾಡ್ ಕೌಂಟ್ ವೇರಿಯೇಬಲ್ ನ ಇನ್ಕ್ರಿಮೆಂಟ್ ಮಾಡಾಕತ್ತಾರ. ಅದಾದ್ಮೇಲೆ ಲೈನ್ ನಂಬರ್ 4, 6, 7 ದಾಗ ಆಡ್ ಅನ್ನುವಂತ ಮೆಥಡ್ ನ ಕರೆಯಾಕತ್ತಾರೆ. ಇದು ಆಡ್ ಅನ್ನುವಂತ ಮೆಥಡ್ ನಾವ್ ಏನ್ ಎಲಿಮೆಂಟ್ ನ ಪಾಸ್ ಮಾಡಾಕ್ತಿಲ್ಲ ಅದನ್ನ, ಆಮೇಲೆ ಎಲಿಮೆಂಟ್ ಡಾಟಾನ, ಆಮೇಲೆ ಸೈಜ್ ಅಂತಂದ್ರೆ ಈಗ ಅರೆ ಎಲಿಮೆಂಟ್ಸ್ ದಾಗ ಯಾವ ಎಲಿಮೆಂಟ್ಸ್ ಇಲ್ಲ ಅದಕ್ಕ ಸೈಜ್ ಈಕ್ವಲ್ ಟು 0 ಐತಿಲ್ಲ. ಸೊ ನಾವ ಈ ಮೆಥಡ್ ನೋಡಿದ್ರೆ ಇಲ್ಲೊಂದ್ ಚೆಕ್ ಐತಿ, ಎಸ್ ಈಕ್ವಲ್ ಟು ಎಲಿಮೆಂಟ್ ಡಾಟಾ ಡಾಟ್ ಲೆಂತ್ ಅಂತ ಹೇಳಿ. ಸೊ ನಮ್ದು ಎಸ್ ಏನೈತಿ 0 ಐತಿ. ಎಲಿಮೆಂಟ್ ಡಾಟಾ ಡಾಟ್ ಲೆಂತ್ ಇದನ್ನು ಏನೈತಿ ಎಂಟಿ ಐತಿ. ಇದ್ರಾಗು ಎಲಿಮೆಂಟ್ ಡಾಟಾದಾಗ ಯಾವ್ದು ವ್ಯಾಲ್ಯೂ ಇಲ್ಲ. ಸೊ ಅದಕ್ಕೆ ಈ ಕಂಡೀಷನ್ ಟ್ರೂ ಆಗ್ತೈತಿ. ಇಲ್ಲಿ ಟ್ರೂ ಆದ್ಮೇಲೆ ಏನಾಕೈತಿ ಗ್ರೋ ಅಂತ ಹೇಳಿ ಮೆಥಡ್ ನ ಕರೆಯಾಕತ್ತಾರ. ಸೊ ಈ ಗ್ರೋ ಅನ್ನುವಂತ ಮೆಥಡ್ ನೋಡಿದ್ರ ನಾ ಏನ್ ಹೇಳಿದೆ, ಇನ್ ಕೇಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅರೆ ಎಕ್ಸೀಡ್ ದ ಕೆಪಾಸಿಟಿ ಆತಂದ್ರೆ ಇದು ಗ್ರೋ. ಬೇಸಿಕಲಿ ಅರೆ ಏನಾಕೈತಿ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಕೈತಿ. ಸೊ ಅದ್ ಯಾವ ರೀತಿ ಇನ್ಕ್ರೀಸ್ ಆಕೈತಿ ಅಂದ್ರೆ ಈ ಗ್ರೋ ಮೆಥಡ್ ನ ಯೂಸ್ ಮಾಡ್ಕೊಂಡ್ ಆಕೈತಿ. ಅದಕ್ಕ ಏನಂತ ಕರಿತಾರ ಅಂತಂದ್ರ ಅರೆ ಲಿಸ್ಟ್ ಬ್ಯಾಕ್ ಎಂಡ್ ದಾಗ ಡೈನಾಮಿಕ್ ಅರೆನ ಯೂಸ್ ಮಾಡ್ಕೋತೈತಿ ಅಂತ ಹೇಳ್ತೇವ. ಸೊ ಇಲ್ಲಿ ನೋಡಿದ್ರೆ ಇನಿಷಿಯಲ್ ಕೆಪಾಸಿಟಿ ಏನೈತಿ 0 ಐತಿ. ಸೊ ಇಲ್ಲೇ ಕಂಡೀಷನ್ ಚೆಕ್ ಮಾಡ್ಯಾರ, ನಮ್ದ ಓಲ್ಡ್ ಕೆಪಾಸಿಟಿ ಇಸ್ ಗ್ರೇಟರ್ ದೆನ್ 0 ಏನ 0 ಇಸ್ ನಾಟ್ ಗ್ರೇಟರ್ ದೆನ್ 0. ಈ ಕಂಡೀಷನ್ ಫಾಲ್ಸ್ ಆಯ್ತು. ಆಮೇಲೆ ನಮ್ದ ಎಲಿಮೆಂಟ್ ಡಾಟಾ ಇಸ್ ನಾಟ್ ಈಕ್ವಲ್ ಟು ಡಿಫಾಲ್ಟ್ ಎಂಟಿ ಎಲಿಮೆಂಟ್ ಡಾಟಾ ಏನ ಇಲ್ಲ, ನಮ್ದು ಎಲಿಮೆಂಟ್ ಡಾಟಾನ ಇದ ವ್ಯಾಲ್ಯೂಗೆ ಅಸೈನ್ ಮಾಡ್ಯಾರ. ಸೊ ಇದು ಕಂಡೀಷನ್ ಫಾಲ್ಸ್ ಆಯ್ತ. ಅವಾಗ ಏನು ಆಗತ್ತ ಅಂತಂದ್ರೆ ನಮ್ದು ಕಂಟ್ರೋಲ್ ಲೈನ್ ನಂಬರ್ 239 ಬರ್ತೈತಿ. ಯಾಕಂದ್ರೆ ಇವ್ ಎರಡು ಕಂಡೀಷನ್ ಫಾಲ್ಸ್ ಅದು ನಮ್ದು. ಸೊ ಈ ಕಂಡೀಷನ್ ಬಂತ. ಇಲ್ಲಿ ಏನ್ ಮಾಡಾಕತ್ತಾರ ಅಂತಂದ್ರ
ದಿ ಎಲಿಮೆಂಟ್ ಡಾಟಾ ಈಕ್ವಲ್ ಟು ನೀವು ಆಬ್ಜೆಕ್ಟ್. ಸೊ ಇಲ್ಲಿ ಸೈಜ್ ಯಾವ ರೀತಿ ಡಿಫೈನ್ ಮಾಡಾಕ್ತಾರೆ ಅಂದ್ರೆ ಮ್ಯಾಥ್ ಡಾಟ್ ಮ್ಯಾಕ್ಸ್. ಸೊ ಇಲ್ಲೇ ಮಿನಿಮಮ್ ಕೆಪಾಸಿಟಿ ಯಾವ್ದೈತಿ ಇಲ್ಲಿ 0 ಐತಿ ವ್ಯಾಲ್ಯೂನ ಸೆಂಡ್ ಮಾಡಾಕ್ತಾರೆ. ಇಲ್ಲೇ ಮ್ಯಾಥ್ ಡಾಟ್ ಮ್ಯಾಕ್ಸ್ ಡಿಫಾಲ್ಟ್ ಕೆಪಾಸಿಟಿ ನೋಡಿದ್ರೆ ಏನೈತಿ 10 ಐತಿ. ಸೊ ಐದರ್ 10 ಅಥವಾ ನಮ್ದು ಐದರ್ 10 ಅಥವಾ ಮಿನ್ ಕೆಪಾಸಿಟಿ ವ್ಯಾಲ್ಯೂ 0. ಸೊ ಏನಾತ 10 ಮ್ಯಾಕ್ಸಿಮಮ್ ಆಗೈತಿ. ಸೊ ನಮ್ದು ಎಲಿಮೆಂಟ್ ಡಾಟಾದ ಸೈಜ್ ಏನಾಯ್ತಂದ್ರೆ 10 ಆಯ್ತ. ಸೊ ಈಗ ನಾವ ಎಲಿಮೆಂಟ್ ಡಾಟಾ ನೋಡಿದ್ರೆ ಇದ್ರೊಳಗ ಕೆಪಾಸಿಟಿ ಎಷ್ಟೈತಿ 10 ಐತಿ. ಇದ್ರೊಳಗ ಯಾವ್ದು ವ್ಯಾಲ್ಯೂನ ನಾವ್ ಇನ್ನ ಅಸೈನ್ ಮಾಡಿಲ್ಲ. ಅದಕ್ಕೆ ಪ್ರತಿಯೊಂದು ಇಂಡೆಕ್ಸ್ ದಾಗ ಡಿಫಾಲ್ಟ್ ವ್ಯಾಲ್ಯೂ 00 ಸಾರಿ ನಲ್ ಅಂತ ಹೇಳಿದಾವ್. ಡಿಫಾಲ್ಟ್ ವ್ಯಾಲ್ಯೂ ನಲ್ ಐತಿ, ಯಾಕಂದ್ರೆ ಇದ ಎಲಿಮೆಂಟ್ ಡಾಟಾ ಆಬ್ಜೆಕ್ಟ್ ಅರೇ ಐತಿ. ಅದಕ್ಕೆ ಡಿಫಾಲ್ಟ್ ವ್ಯಾಲ್ಯೂಸ್ ಎಲ್ಲಾನು ನಲ್ ಅಂತ ಹೇಳಿದಾವ. ಇಲ್ಲಿ ಏನ್ ಮಾಡಾಕ್ತಿವಿ ನಾವ ಎಲಿಮೆಂಟ್ ಡಾಟಾ ಸೈಜ್ ದಾಗ ನಾವ್ ಏನ್ ಮಾಡಾಕ್ತಿವ್, ನಾವ್ ಕಳ್ಸಿರುವಂತ ಎಲಿಮೆಂಟ್ ನ ಆಡ್ ಮಾಡಾಕತ್ತೀವ. ಸೊ ಈಗ ನೋಡಿದ್ರ ನಾವ ಎಲಿಮೆಂಟ್ ಆಫ್ 0ದಾಗ ABC ನ ಆಡ್ ಮಾಡಿದೀವ. ಆಮೇಲೆ ನಮ್ದ ಸೈಜ್ ಏನಾಯ್ತ, ಈಗ ಅರೇ ಲಿಸ್ಟ್ ದಾಗ ಒಂದ್ ಎಲಿಮೆಂಟ್ ಆಡ್ ಮಾಡಿವಿ. ಅದಕ್ಕೆ ಸೈಜ್ ಇನ್ಕ್ರಿಮೆಂಟ್ ಆಗ್ಬೇಕ. ಸೈಜ್ ಈಕ್ವಲ್ ಟು S+1 ಅಂತ ಹೇಳಿ. ಸೊ ಈ ರೀತಿ ನಮ್ದ ಫಸ್ಟ್ ಮೆಥಡ್ ವರ್ಕ್ ಆಗತ್ತ. ಸೊ ಯಾವಾಗ ನಾವ ಅರೇ ಲಿಸ್ಟ್ ಈಕ್ವಲ್ ಟು ಲಿಸ್ಟ್ ನ್ಯೂ ಅರೇ ಲಿಸ್ಟ್ ವಿತೌಟ್ ಕೆಪಾಸಿಟಿ ಕಳಿಸ್ತೀವಲ್ಲ, ಅವಾಗ ಎಂಟಿ ಅರೇ ಲಿಸ್ಟ್ ಕ್ರಿಯೇಟ್ ಆಗೈತಿ ಫಸ್ಟ್. ಸೊ ಯಾವಾಗ ನಾವ ಫಸ್ಟ್ ಎಲಿಮೆಂಟ್ ನ ಆಡ್ ಮಾಡಕ್ ಟ್ರೈ ಮಾಡ್ತೀವಲ್ಲ ಅವಾಗ ಬೇಸಿಕಲಿ ಈ ಎಲಿಮೆಂಟ್ ಡಾಟಾ ಅನ್ನುವಂತಹ ಇಂಟರ್ನಲ್ ಅರೇಗ ಕೆಪಾಸಿಟಿ ಅಲೋಕೇಟ್ ಆಕೈತಿ. ಎಷ್ಟು ಕೆಪಾಸಿಟಿ ಅಲೋಕೇಟ್ ಆಕೈತಿ ಅಂದ್ರೆ ಡಿಫಾಲ್ಟ್ ಕೆಪಾಸಿಟಿ 10 ಅಂತ ಅಲೋಕೇಟ್ ಆಕೈತಿ. ನಮ್ದ ಸೆಕೆಂಡ್ ಮೆಥಡ್ ನಾವ್ ಇಲ್ಲೇನ್ ಮಾಡ್ತೀವ, ಕೆಪಾಸಿಟಿ ಆಸ್ ಎ 0 ಆಗಿ ಕಳಿಸ್ತೀವಿ ನಾವ. ಸೊ ನಾವ್ ಇದನ್ನ ಡಿಬಗ್ ಮಾಡಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ. ಸೊ ನಾ ಇಲ್ಲಿರುವಂತ ಬ್ರೇಕ್ ಪಾಯಿಂಟ್ ಎಲ್ಲ ರಿಮೂವ್ ಮಾಡ್ತೀನಿ, ಸೊ ದಟ್ ಎಲ್ಲ ಕ್ಲೀನ್ ಆಗಿ ಕಾಣ್ಲಿ ಅಂತ ಹೇಳಿ. ನಾನೇನ್ ಮಾಡ್ತೀನಿ, ಇಲ್ಲೇ ಬ್ರೇಕ್ ಪಾಯಿಂಟ್ ಇಡ್ತೀನಿ ಸೆಕೆಂಡ್ ಮೆಥಡ್ ದಾಗ. ಈಗ ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಓಕೆ, ನಮ್ದು ಕಂಟ್ರೋಲ್ ಇಲ್ಲಿ ಬಂತ. ಈಗೇನಾಯ್ತು, ನಮ್ದು ನ್ಯೂ ಅರೇ ಲಿಸ್ಟ್ ಕೆಪಾಸಿಟಿ 0 ಅಂತ ಕಳ್ಸಾಕತ್ತೀನಿ. ಸೊ ಈಗ ಇದ್ರದ್ದು ಇಂಪ್ಲಿಮೆಂಟೇಶನ್ ನೋಡಿದ್ರ ನಮ್ದ ಅರೇ ಲಿಸ್ಟ್ ಇಲ್ಲೇನ್ ಆಗ್ತೈತಿ, ಇಂಟ್ ಇನಿಷಿಯಲ್ ಕೆಪಾಸಿಟಿ ಅಂತೇಳಿ ವ್ಯಾಲ್ಯೂನ ತೋಳಾಗ್ತೈತಿ. ಈ ಕನ್ಸ್ಟ್ರಕ್ಟರ್ ದಾಗ ನಮ್ದ ಕಂಟ್ರೋಲ್ ಬಂದೈತಿ. ಸೊ ಇಲ್ಲಿ ನೋಡಿದ್ರೆ ಟೋಟಲ್ 3 ಕಂಡೀಷನ್ ಅದಾವ. ಇನ್ ಕೇಸ್ ಇನಿಷಿಯಲ್ ಕೆಪಾಸಿಟಿ ಗ್ರೇಟರ್ ದನ್ 0 ಇತ್ತಂದ್ರ ಈ ಕಂಡೀಷನ್ ವರ್ಕ್ ಆಗ್ಬೇಕ. ಇಲ್ಲ ಅಂತಂದ್ರ ಇನ್ ಕೇಸ್ ಇನಿಷಿಯಲ್ ಕೆಪಾಸಿಟಿ ಈಕ್ವಲ್ ಟು 0 ಇತ್ತಂದ್ರ ಈ ಲೈನ್ ಎಕ್ಸಿಕ್ಯೂಟ್ ಆಗ್ಬೇಕು. ಸೊ ನಮ್ದ ಈ ಲೈನ್ ಎಕ್ಸಿಕ್ಯೂಟ್ ಆಗೈತಿ, ಯಾಕಂದ್ರೆ ಇನಿಷಿಯಲ್ ಕೆಪಾಸಿಟಿ ಏನೈತಿ 0 ಐತಿ ನಮ್ದ. ಓಕೆ, ಸೊ ಇಲ್ಲಿ ನೋಡಿದ್ರೆ ಏನ್ ಮಾಡತ್ತಾರ, ದಿಸ್ ಡಾಟ್ ಎಲಿಮೆಂಟ್ ಡಾಟಾ ಈಕ್ವಲ್ ಟು ಎಂಟಿ ಎಲಿಮೆಂಟ್ ಡಾಟಾ ಅಂತ ಹೇಳಿ ಅಸೈನ್ ಮಾಡತ್ತಾರ. ಸೊ ಇದು ಎಂಟಿ ಎಲಿಮೆಂಟ್ ಡಾಟಾ ಏನತ್ತಂದ್ರ ಆಬ್ಜೆಕ್ಟ್ ಅರೇ ವಿತೌಟ್ ಎನಿ ಎಲಿಮೆಂಟ್ಸ್. ವಿತೌಟ್ ಎನಿ ಎಲಿಮೆಂಟ್ಸ್ ಅಸೈನ್ ಆಯ್ತು. ಸೊ ಯಾವಾಗ ನಾವ ಲಿಸ್ಟ್ ಡಾಟ್ ಆಡ್ ABC ಅಂತ ಮಾಡ್ತೀವಲ್ಲ, ಅವಾಗ ಏನಾಗ್ತೈತಿ, ನಮ್ದ ಅಗೇನ್ ಕಂಟ್ರೋಲ್ ಸೇಮ್ ಮೆಥಡ್ಗೆ ಬರ್ತೈತಿ, ಆಡ್ ಎಲಿಮೆಂಟ್ಗೆ. ಸೊ ಇಲ್ಲಿ ಮಾಡ್ ಕೌಂಟ್ ಪ್ಲಸ್ ಆಗುತ್ತೆ, ಯಾಕಂದ್ರ ಬೇಸಿಕಲಿ ನಾವು ಎಲಿಮೆಂಟ್ ನ ಆಡ್ ಮಾಡಾಕ್ತಿವಿ. ಅದಕ್ಕೆ ಸ್ಟ್ರಕ್ಚರಲ್ ಚೇಂಜಸ್ ಟು ದ ಅರೇ ಲಿಸ್ಟ್ ಆಗುತ್ತೆ. ಅದಕ್ಕೆ ಮಾಡ್ ಕೌಂಟ್ ಅನ್ನು ನಾವು ಇನ್ಕ್ರಿಮೆಂಟ್ ಮಾಡ್ತೀವ. ಅದಾದ್ಮೇಲೆ ಇಂಟರ್ನಲ್ ಮೆಥಡ್ ಅಂದ್ರೆ ಪ್ರೈವೇಟ್ ಮೆಥಡ್ ಇದು ಕಾಲ್ ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನಮ್ದು ಅಗೇನ್ ಈ ಕಂಡೀಷನ್ ಟ್ರೂ ಆಗುತ್ತೆ. S ಈಕ್ವಲ್ ಟು S0 ಐತಿ, ಆಮೇಲೆ ಎಲಿಮೆಂಟ್ ಡಾಟ್ ಲೆಂತ್ 0 ಐತಿ. ಅದ್ರ ಸಲುವಾಗಿ ಈ ಕಂಡೀಷನ್ ಟ್ರೂ ಆಗುತ್ತೆ. ಅಗೇನ್ ನಮ್ದು ಎಲಿಮೆಂಟ್ ಡಾಟಾದ ಸೈಜ್ ಇನ್ಕ್ರಿಮೆಂಟ್ ಆಗುತ್ತೆ, ಗ್ರೋ ಆಗುತ್ತೆ. ಸೊ ಈ ಇಂಪ್ಲಿಮೆಂಟೇಶನ್ ದಾಗ ಬರ್ತೈತಿ. ಇಲ್ಲಿ ಏನಾಗತ್ತಂದ್ರೆ ಈಗ ನಮ್ದ ಓಲ್ಡ್ ಕೆಪಾಸಿಟಿ ಏನೈತಿ 0 ಐತಿ. 0 ಇಸ್ ಗ್ರೇಟರ್ ದನ್ 0 ಇದ ಫಾಲ್ಸ್ ಆಯ್ತ. ಆದ್ರ ನಮ್ದ ಇದು ಸೆಕೆಂಡ್ ಸ್ಟೇಟ್ಮೆಂಟ್, ಎಲಿಮೆಂಟ್ ಡಾಟಾ ಇಸ್ ನಾಟ್ ಈಕ್ವಲ್ ಟು ಡಿಫಾಲ್ಟ್ ಎಂಟಿ ಎಲಿಮೆಂಟ್ ಡಾಟಾ ಹೌದು. ನಮ್ದ ಯಾವ ವ್ಯಾಲ್ಯೂಗೆ ಅಸೈನ್ ಮಾಡ್ಯಾರ ಅಂತಂದ್ರ ಈ ವ್ಯಾಲ್ಯೂಗೆ ಅಸೈನ್ ಮಾಡ್ಯಾರ ಎಂಟಿ ಎಲಿಮೆಂಟ್ ಡಾಟಾಗ. ಸೊ ಅದಕ್ಕ ಈ ಕಂಡೀಷನ್ ಸೆಕೆಂಡ್ ಕಂಡೀಷನ್ ಟ್ರೂ ಆಯ್ತು. ನಮ್ದ ಏನಾಯ್ತ ಕಂಟ್ರೋಲ್ ಇದ್ರೊಳಗಡೆ ಬಂತ.
ಸೊ ಇಲ್ಲಿ ಏನ್ ಮಾಡಾಕ್ತಾರತ್ತಂದ್ರ ಇದನ್ನ ನ್ಯೂ ಕೆಪಾಸಿಟಿ ಅಂದ್ರ ಅರೇದ ನ್ಯೂ ಕೆಪಾಸಿಟಿ ಏನಿರ್ಬೇಕಂತೇಳಿ ಜಾವಾ ಡೆವಲಪರ್ಸ್ ಇದೊಂದು ಫಾರ್ಮುಲಾ ಗತೆ ಬರ್ಕೊಂಡಾರ. ಸೊ ಇದೇನ್ ಮಾಡ್ತೈತಿ ಅಂದ್ರ ಬೈ ಡಿಫಾಲ್ಟ್ ಇನಿಷಿಯಲ್ ಕೆಪಾಸಿಟಿ ಏನಿರ್ತೈತಿ ಅದರದ 1.5 ರಷ್ಟ ಕೆಪಾಸಿಟಿನ ಇನ್ಕ್ರೀಸ್ ಮಾಡತ್ತ. ಸೊ ಇಲ್ಲಿ ನ್ಯೂ ಕೆಪಾಸಿಟಿ ಕ್ಯಾಲ್ಕುಲೇಟ್ ಆಕೈತಿ. ನ್ಯೂ ಕೆಪಾಸಿಟಿ ಕ್ಯಾಲ್ಕುಲೇಟ್ ಆದ್ಮೇಲೆ ಏನ್ ಮಾಡತ್ತಾರ, ರಿಟರ್ನ್ ಎಲಿಮೆಂಟ್ ಡಾಟಾ ಈಕ್ವಲ್ ಟು ಅರೇಸ್ ಡಾಟ್ ಕಾಪಿ ಆಫ್ ಎಲಿಮೆಂಟ್ ಡಾಟಾ ನ್ಯೂ ಕೆಪಾಸಿಟಿ ಅಂತ ಕರೆಯಕತ್ತಾರ. ಇದು ಅರೇಸ್ ಡಾಟ್ ಕಾಪಿ ಆಫ್ ಏನ್ ಮಾಡತ್ತಂದ್ರ ಇನ್ ಕೇಸ್ ಎಲಿಮೆಂಟ್ ಡಾಟಾದಾಗ ಎಲಿಮೆಂಟ್ಸ್ ಇದ್ದು ಅಂತಂದ್ರ ಆಮೇಲೆ ನ್ಯೂ ಕೆಪಾಸಿಟಿ ನ ಆಸ್ ಎ ಪ್ಯಾರಾಮೀಟರ್ ಅಂದ್ರೆ ಹೊಸ ಕೆಪಾಸಿಟಿ ಹೊಸ ಲೆಂತ್ 2 ಪ್ಯಾರಾಮೀಟರ್ ಆಗಿ ತಗೋತಿತ್ತು. ಸೊ ಫಸ್ಟ್ ಏನ್ ಮಾಡ್ತೈತಿ, ಹೊಸ ಅರೇನ ಕ್ರಿಯೇಟ್ ಮಾಡ್ತಿತ್ತು ವಿತ್ ನ್ಯೂ ಕೆಪಾಸಿಟಿ. ಆಮೇಲೆ ಇನ್ ಕೇಸ್ ಎಲಿಮೆಂಟ್ ಡಾಟಾದಾಗ ಎಲಿಮೆಂಟ್ಸ್ ಇದ್ದು ಅಂದ್ರ ಅವನ್ನೆಲ್ಲಾನು ಹೊಸ ಅರೇದಾಗ ಕಾಪಿ ಮಾಡಿ ಆ ಹೊಸ ಅರೇದ ರೆಫರೆನ್ಸ್ ನ ರಿಟರ್ನ್ ಮಾಡತ್ತ. ಅದನ್ನ ರಿಟರ್ನ್ ಮಾಡಿ ಎಲಿಮೆಂಟ್ ಡಾಟಾಗ ಅಸೈನ್ ಮಾಡ್ತೈತಿ. ಸೊ ಇಲ್ಲಿ ನಮ್ ಕೇಸ್ದಾಗ ಎಲಿಮೆಂಟ್ ಡಾಟಾದಾಗ ಯಾವ್ದು ವ್ಯಾಲ್ಯೂ ಇಲ್ಲ. ಅದಕ್ಕೆ ಏನಾಗ್ತೈತಿ, ಬರೇ ನಮಗ ಹೊಸ ಅರೇ ವಿತ್ ನ್ಯೂ ಕೆಪಾಸಿಟಿ ಕ್ರಿಯೇಟ್ ಆಗಿ ಅದನ್ನ ನಾವ ಎಲಿಮೆಂಟ್ ಡಾಟಾಗ ಅಸೈನ್ ಆಗುತ್ತ, ಅದ ನಮಗ ರಿಟರ್ನ್ ಆಗುತ್ತ. ಸೊ ಇಲ್ಲೇನೈತಿ ನಮಗ ನೋಡಿದ್ರ ಎಲಿಮೆಂಟ್ ಡಾಟಾದಾಗ ಕೆಪಾಸಿಟಿ ಎಷ್ಟೈತಿ, ಒಂದ ಐತಿ. ಸೊ ಇದ್ರದ ಇಂಡೆಕ್ಸ್ ಆಫ್ 0ದಾಗ ನಲ್ ವ್ಯಾಲ್ಯೂ ಐತಿ. ಲೈನ್ ನಂಬರ್ 455 ದಾಗ ಏನ್ ಮಾಡಾಕ್ತಿವಿ ನಾವು, 0th ಇಂಡೆಕ್ಸ್ ದಾಗ ಎಲಿಮೆಂಟ್ ನ ಇನ್ಸರ್ಟ್ ಮಾಡಾಕತ್ತೀವಿ ನಾವು. ಈಗ ನೋಡಿದ್ರ ನಮ್ದ ಎಲಿಮೆಂಟ್ ಏನ್ ಆಡ್ ಮಾಡಿದಿಲ್ಲ ಅದು ನಮ್ದ 0th ಇಂಡೆಕ್ಸ್ ದಾಗ ಬಂತ. ಆಮೇಲೆ ಇದನ್ನು ಟ್ರೂ ಅಂತ ರಿಟರ್ನ್ ಮಾಡ್ತೈತಿ ವ್ಯಾಲ್ಯೂ ಸಕ್ಸಸ್ಫುಲ್ ಆಗಿ ಆಡ್ ಆಯ್ತಂದ್ರ. ಸೊ ಈ ರೀತಿ ನಮ್ದ ಅರೇ ಲಿಸ್ಟ್ ವಿತ್ 0 ಕೆಪಾಸಿಟಿ ವರ್ಕ್ ಆಗತ್ತ. ಸೊ ಎರಡಕ್ಕೂ ಡಿಫ್ರೆನ್ಸ್ ಏನತ್ತಂದ್ರ ಇನ್ ಕೇಸ್ ನಾವ ನೋ ಆರ್ಕ್ ಪ್ಯಾರಾಮೀಟರ್ ವಿತೌಟ್ ಎನಿ ಕೆಪಾಸಿಟಿ ಕೊಟ್ಟಾಗನು ಡಿಫಾಲ್ಟ್ ಕೆಪಾಸಿಟಿ ಏನಿರ್ತೈತಿ ಎಂಟಿನೇ ಇರ್ತೈತಿ, ಯಾವ್ದು ವ್ಯಾಲ್ಯೂ ಅಸೈನ್ ಆಗಿರಂಗಿಲ್ಲ. ಆದ್ರ ಇಲ್ಲಿ ಏನಾಗ್ತೈತಿ ಅಂತಂದ್ರ ಫಸ್ಟ್ ಕಂಡೀಷನ್ದಾಗ ನಾವ್ ಯಾವಾಗ ಎಲಿಮೆಂಟ್ ನ ಆಡ್ ಮಾಡ್ತೀವಲ್ಲ ಅವಾಗ ಎಲಿಮೆಂಟ್ ಡಾಟಾದ ಡಿಫಾಲ್ಟ್ ಕೆಪಾಸಿಟಿ ಏನಾಕೈತಿ 10 ಅಂತೇಳಿ ಅಸೈನ್ ಆಕೈತಿ. ಫೇರ್ ಆಸ್ ಸೆಕೆಂಡ್ ಕೇಸ್ದಾಗ ಅಂತಂದ್ರೆ ಇಲ್ಲೇ ನಾವು ಕೆಪಾಸಿಟಿನ 0 ಅಂತ ಹೇಳಿ ಕಳಿಸಿದಾಗ ಇನಿಷಿಯಲಿ ಇದ್ರ ಕೆಪಾಸಿಟಿ ಎಂಟಿ ಇರ್ತೈತಿ. ಯಾವಾಗ ಫಸ್ಟ್ ಎಲಿಮೆಂಟ್ ನ ಆಡ್ ಮಾಡ್ತೀವಲ್ಲ ಅವಾಗ ಎಲಿಮೆಂಟ್ ಡಾಟಾದ ಸೈಜ್ ಏನಾಕೈತಿ 1 ಅಂತ ಹೇಳಿ ಆಗ್ತೈತಿ. ಆ ಫಸ್ಟ್ ಇಂಡೆಕ್ಸ್ ದಾಗ ನಾವು ಎಲಿಮೆಂಟ್ ನ ಆಡ್ ಮಾಡ್ತೀವಿ. ಸೆಕೆಂಡ್ ಎಲಿಮೆಂಟ್ ನಾವು ಆಡ್ ಮಾಡಿದೀವಿ ಅಂತಂದ್ರ ನಮ್ದ ಎಲಿಮೆಂಟ್ ಅರೇ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ಅಲ್ಲಿ ನೋಡಿದ್ರಲ್ಲ ನ್ಯೂ ಕೆಪಾಸಿಟಿ ಯಾವ ರೀತಿ ಇನ್ಕ್ರೀಸ್ ಆಗೈತಿ ಅದ್ರ ಪ್ರಕಾರ ಇನ್ಕ್ರೀಸ್ ಆಗಿ ಬೇಸಿಕಲಿ ಅರೇ ಸೈಜ್ ಇನ್ಕ್ರಿಮೆಂಟ್ ಹಾಕೋತ ಹೋಗೈತಿ. ಸೊ ಸೆಕೆಂಡ್ ಎಲಿಮೆಂಟ್ ಆಡ್ ಮಾಡಿದ್ವಿ ಅಂತಂದ್ರೆ ಅರೇ ಕೆಪಾಸಿಟಿ 2 ಅಂತ ಹಾಕೈತಿ. ಥರ್ಡ್ ಎಲಿಮೆಂಟ್ ನ ಆಡ್ ಮಾಡಿದ್ವಿ ಅಂದ್ರೆ ಅರೇ ಕೆಪಾಸಿಟಿ 3 ಅಂತ ಹಾಕೈತಿ. ಈ ರೀತಿ ಇನ್ಕ್ರೀಸ್ ಹಾಕೋತ ಹೋಗ್ತೈತಿ. ನಮ್ದ ಥರ್ಡ್ ವೇ ಅಂತಂದ್ರೆ ಏನ, ನಾವ ಕೆಪಾಸಿಟಿ ಗ್ರೇಟರ್ ದೆನ್ 0 ನ ಪ್ರೊವೈಡ್ ಮಾಡ್ತೀವ. ಸೊ ಅದನ್ನ ವಿತ್ ಎಕ್ಸಾಂಪಲ್ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾ ಎಲ್ಲಾ ಬ್ರೇಕ್ ಪಾಯಿಂಟ್ ನ ರಿಮೂವ್ ಮಾಡತ್ತೀನಿ. ಆಮೇಲೆ ನಾ ಏನ್ ಮಾಡ್ತೀನಿ, ಇಲ್ಲೇ ಮೆಥಡ್ 2 ನ ಕಮೆಂಟ್ ಮಾಡಿ ಮೆಥಡ್ 3 ನ ಅನ್ಕಮೆಂಟ್ ಮಾಡ್ತೀನಿ. ಸೊ ಮೆಥಡ್ 3 ದಾಗ ನಾನು ಬ್ರೇಕ್ ಪಾಯಿಂಟ್ ನ ಪ್ಲೇಸ್ ಮಾಡತ್ತೀನಿ. ಇಲ್ಲೇ ಈಗ ನಾನು ಇದನ್ನ ಡಿಬಗ್ ಆಸ್ ಎ ಜಾವಾ ಅಪ್ಲಿಕೇಶನ್ ಅಂತ ಹೇಳಿ ಮಾಡತ್ತೀನಿ. ಸೊ ನಮ್ದ ಕರ್ಸರ್ ಇಲ್ಲಿ ಬಂತ, ಕಂಟ್ರೋಲರ್ ಇಲ್ಲಿ ಬಂತ ಲೈನ್ ನಂಬರ್ 30ಗೆ. ಇದ್ರದ ಇಂಪ್ಲಿಮೆಂಟೇಶನ್ ನೋಡಿದ್ರ ನಮ್ದ ಏನಾಯ್ತ, ಅರೇ ಲಿಸ್ಟ್ ಆಮೇಲೆ ಇಂಟ್ ಇನಿಷಿಯಲ್ ಕೆಪಾಸಿಟಿ ಅಂತ ಕನ್ಸ್ಟ್ರಕ್ಟರ್ ಐತಿ. ಇಲ್ಲಿ ನಮ್ದು ಕಂಟ್ರೋಲ್ ಬಂದೈತಿ. ಸೊ ಇಲ್ಲೇನೈತಿ ನಮ್ದು ಇನಿಷಿಯಲ್ ಕೆಪಾಸಿಟಿ ಇಸ್ ಗ್ರೇಟರ್ ದೆನ್ 0. ಅದ್ರ ಸಲುವಾಗಿ ನಮ್ದ ಲೈನ್ ನಂಬರ್ 156 ಎಕ್ಸಿಕ್ಯೂಟ್ ಆಕೈತಿ. ಸೊ ಇಲ್ಲೇ ಲೈನ್ ನಂಬರ್ 156 ದಾಗ ಏನ್ ಮಾಡತ್ತಾರ ಅಂತಂದ್ರ ದಿಸ್ ಡಾಟ್ ಎಲಿಮೆಂಟ್ ಡಾಟಾ ಈಕ್ವಲ್ ಟು ನ್ಯೂ ಆಬ್ಜೆಕ್ಟ್ ಇನಿಷಿಯಲ್ ಕೆಪಾಸಿಟಿ ಅಂತಂದ್ರ ಆಬ್ಜೆಕ್ಟ್ ಅರೇನ ಕ್ರಿಯೇಟ್ ಮಾಡಿ ನಾವು ಕಳ್ಸಿರುವಂತ ಇನಿಷಿಯಲ್ ಕೆಪಾಸಿಟಿ ಆಸ್ ಎ ಸೈಜ್ ಆಗಿ ಕೊಡಾಕತ್ತಾರ. ಸೊ ಇದ ರಿಟರ್ನ್ ಆಗತ್ತ. ಸೊ ಯಾವಾಗ ನಾವ ಲಿಸ್ಟ್ ಡಾಟ್ ಆಡ್ ABC ಅಂತ ಕರಿತೀವಲ್ಲ ಅವಾಗ ಏನಾಕಿತ್ ನಮ್ದ ಸೇಮ್ ಆಡ್ ಮೆಥಡ್ ಕಾಲ್ ಆಗತ್ತ, ಮಾಡ್ ಕೌಂಟ್ ಇನ್ಕ್ರಿಮೆಂಟ್ ಆಗತ್ತ, ಆಮೇಲೆ ಇಂಟರ್ನಲ್ಲಿ ಈ ಮೆಥಡ್ ಕಾಲ್ ಆಗತ್ತ. ಸೊ ಇಲ್ಲೇ S ಈಕ್ವಲ್ ಟು 0 ಐತೆ, ಆದ್ರೆ ಎಲಿಮೆಂಟ್ ಡಾಟ್ ಲೆಂತ್ 5 ಐತಿಲ್ಲ. ಅದ್ರ ಸಲುವಾಗಿ ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಗಿಲ್ಲ. ನಮ್ದ ಎಲಿಮೆಂಟ್ 0th ಇಂಡೆಕ್ಸ್ ದಾಗ ಆಡ್ ಆಗತ್ತ. ಆಮೇಲೆ ನಮ್ದ ಅರೇ ಲಿಸ್ಟ್ ದ ಸೈಜ್ ಇನ್ಕ್ರಿಮೆಂಟ್ ಆಗತ್ತ. ಸೊ ಈ ರೀತಿ ನಾವ ಏನಾರ ಇನಿಷಿಯಲ್ ಕೆಪಾಸಿಟಿ ವ್ಯಾಲ್ಯೂ ಗ್ರೇಟರ್ ದೆನ್ 0 ಕೊಟ್ರೆ ಈ ರೀತಿ ವರ್ಕ್ ಆಗುತ್ತೆ. ನಾವ್ ಇಲ್ಲಿ ಯಾವ ಕೆಪಾಸಿಟಿ ಕೊಟ್ಟಿರ್ತೀವಲ್ಲ ಅದ ಕೆಪಾಸಿಟಿಲೇ ಬೇಸಿಕಲಿ ಇಂಟರ್ನಲ್ ಅರೇ ಕ್ರಿಯೇಟ್ ಆಗತ್ತ.
ಇನ್ ಕೇಸ್ ನಾವ 6th ಎಲಿಮೆಂಟ್ ನ ಆಡ್ ಮಾಡಿದ್ವಿ ಅಂದ್ರೆ ಅವಾಗ ಏನಾಗುತ್ತೆ, ಇಂಟರ್ನಲ್ ಅರೇ ಸೈಜ್ ಆಟೋಮೆಟಿಕ್ ಆಗಿ ಗ್ರೋ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ ಅದ್ರ ಸೈಜ್. ನಮ್ದ ನೆಕ್ಸ್ಟ್ ವೇ ಅಂತಂದ್ರ ಆಲ್ರೆಡಿ ನಮ್ದ ಕಲೆಕ್ಷನ್ ಅಥವಾ ಲಿಸ್ಟ್ ಇರತ್ತ, ಅದನ್ನ ನಾವ ಅರೇ ಲಿಸ್ಟಿಗೆ ಆಸ್ ಅ ಪ್ಯಾರಾಮೀಟರ್ ಆಗಿ ಕೊಡ್ತೀವಿ ನಾವ. ಸೊ ಇದನ್ನ ವಿತ್ ಎಕ್ಸಾಂಪಲ್ ನೋಡು. ನಾನು ಇಲ್ಲಿ ಏನ್ ಮಾಡಾಕ್ತೀನಿ, ಮೆಥಡ್ 3 ನ ಕಮೆಂಟ್ ಮಾಡಿದೆ, ಮೆಥಡ್ 4 ಬಂದೆ. ಸೊ ಇಲ್ಲಿ ನೋಡಿದ್ರ ಇರುವಂತ ಬ್ರೇಕ್ ಪಾಯಿಂಟ್ ಎಲ್ಲ ಫಸ್ಟ್ ರಿಮೂವ್ ಮಾಡ್ತೀನಿ ನಾನು. ಈ ಮೆಥಡ್ 4 ದಾಗ ನೋಡಿದ್ರ ನಾ ಏನ್ ಮಾಡಾಕತ್ತೀನಿ, ಒಂದ ಅರೇ ಲಿಸ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ. ಅರೇ ಲಿಸ್ಟ್ ವಿತ್ ಇನಿಷಿಯಲ್ ಕೆಪಾಸಿಟಿ 5 ಐತಿ. ಸೊ ನಾನಿಲ್ಲೇ ವ್ಯಾಲ್ಯೂನ ಆಡ್ ಮಾಡಾಕ್ತೀನಿ, ABC BCA. ಸೊ ಇದನ್ನ ಆಲ್ರೆಡಿ ನೋಡಿ ನಾವು, ಅರೇ ಲಿಸ್ಟ್ ವಿತ್ ಇನಿಷಿಯಲ್ ಕೆಪಾಸಿಟಿ. ಸೊ ಅದಾದ್ಮೇಲೆ ಲೈನ್ ನಂಬರ್ 39 ನಾ ಏನ್ ಮಾಡಾಕತ್ತೀನಿ, ಇನ್ನೊಂದು ಅರೇ ಲಿಸ್ಟ್ ನ ಕ್ರಿಯೇಟ್ ಮಾಡಕ್ ಹೋಗ್ತೀನಿ ವಿತ್ ನೇಮ್ ಲಿಸ್ಟ್ 1. ಸೊ ಇದಕ್ಕ ಪ್ಯಾರಾಮೀಟರ್ ಏನಂತ ಕಳ್ಸಾಕತ್ತೀನಿ, ನಾನು ಇಲ್ಲಿ ಕ್ರಿಯೇಟ್ ಮಾಡಿರುವಂತ ಲಿಸ್ಟ್ ನ ಆಸ್ ಅ ಪ್ಯಾರಾಮೀಟರ್ ಆಗಿ ಕಳ್ಸಾಕತ್ತೀನಿ. ಸೊ ಇದನ್ನ ನಾವ ಎಕ್ಸಿಕ್ಯೂಟ್ ಮಾಡಿ ನೋಡೋಣ, ಡಿಬಗ್ ಮಾಡಿ ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ನಮ್ದ ಅರೇ ಲಿಸ್ಟ್ ವಿತ್ ಕನ್ಸ್ಟ್ರಕ್ಟರ್ ಕಲೆಕ್ಷನ್ ಕ್ವಶನ್ ಮಾರ್ಕ್ ಎಕ್ಸ್ಟೆನ್ಸ್ ಇ ಅಂತ ಹೇಳಿ ಬಂತ. ಸೊ ಬೇಸಿಕಲಿ ನಮ್ದ ಅರೇ ಲಿಸ್ಟ್ ಇರುವಂತ ಈ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ಇಲ್ಲಿ ನೋಡಿದ್ರ ಏನ್ ಮಾಡಾಕತ್ತಾರ, ಇದು ಸಿ ಅನ್ನೋದೇನಿದೆ, ಎನಿಥಿಂಗ್ ದಟ್ ಎಕ್ಸ್ಟೆನ್ಸ್ ಕಲೆಕ್ಷನ್ ಅಂತ ಹೇಳಿದ, ಹೌದಾ. ಸೊ ಇಲ್ಲೇ ಕ್ಯೂನು ಕೊಡ್ಬೋದು, ಸೆಟ್ನು ಕೊಡ್ಬೋದು. ಸೊ ಕಲೆಕ್ಷನ್ ಇಂಟರ್ಫೇಸ್ ನ ಯಾವ್ಯಾವ ಇಂಪ್ಲಿಮೆಂಟ್ ಮಾಡ್ಕೋತಲ್ಲ, ಕಾಂಕ್ರೀಟ್ ಇಂಪ್ಲಿಮೆಂಟೇಷನ್ ಅದೆಲ್ಲಾನು ನಾವ ಇಲ್ಲೇ ನಾವ ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ಬರೀ ಲಿಸ್ಟ್ ಅಷ್ಟ ಅಲ್ಲ, ಇವನ್ ಇಲ್ಲಿ ಸೆಟ್ ಕೊಡ್ಬೋದು, ಕ್ಯೂ ಕೊಡ್ಬೋದು, ಯಾವ್ಯಾವ ಇಂಟರ್ಫೇಸ್ ಕಲೆಕ್ಷನ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೋತಾವ ಅಥವಾ ಕ್ಲಾಸ್ ಇಂಪ್ಲಿಮೆಂಟ್ ಮಾಡ್ಕೋತಾವಲ್ಲ ಅವನ್ನ ನಾವೆಲ್ಲ ಪ್ಯಾರಾಮೀಟರ್ ಕಳಿಸಬಹುದು. ಇಲ್ಲೇನ್ ಮಾಡಾಕ್ತಾರ, ಲೈನ್ ನಂಬರ್ 181 ದಾಗ ಫಸ್ಟಿಗೆ ಇದನ್ನ ಟು ಅರೇ ಯೂಸ್ ಮಾಡ್ಕೊಂಡ ಆಬ್ಜೆಕ್ಟ್ ಅರೇಗೆ ಕ್ರಿಯೇಟ್ ಮಾಡ್ಕೊಳ ಕನ್ವರ್ಟ್ ಮಾಡಾತಾರ. C.2 ಅರೇ ಏನ್ ಮಾಡತ್ತ, ಕೊಟ್ಟಿರುವಂತ ಕಲೆಕ್ಷನ್ ಆಬ್ಜೆಕ್ಟ್ ನ ಅರೇಗೆ ಕನ್ವರ್ಟ್ ಮಾಡಾಕ್ತೈತಿ. ಅದಾದ್ಮೇಲೆ ಇಲ್ಲಿ ಸೈಜ್ ಚೆಕ್ ಮಾಡತ್ತಾರ, ಸೈಜ್ ಈಕ್ವಲ್ ಟು a ಡಾಟ್ ಲೆಂತ್ ನಾಟ್ ಈಕ್ವಲ್ ಟು 0 ಇತ್ತಂದ್ರ, ಇನ್ ಕೇಸ್ 0 ಇತ್ತಂತಂದ್ರ ಎಂಟಿ ಎಲಿಮೆಂಟ್ ಡಾಟಾ ಅಂದ್ರ ಬರೀ ಬ್ರಾಕೆಟ್ಗೆ ಅಸೈನ್ ಮಾಡ್ತಾರ, ವಿತ್ ಎಂಟಿನ ಅಸೈನ್ ಮಾಡಾಕ್ತಾರೆ. ಇಲ್ಲಿ ನಮ್ ಕೇಸ್ದಾಗ ಇಲ್ಲ, a ಡಾಟ್ ಲೆಂತ್ ನಾಟ್ ಈಕ್ವಲ್ ಟು 0 ಐತಿ. ಅದ್ರ ಸಲುವಾಗಿ ನಮ್ದು ಲೈನ್ ನಂಬರ್ 183ಗೆ ಕರ್ಸರ್ ಬರ್ತೈತಿ, ಕಂಟ್ರೋಲ್ ಬರ್ತೈತಿ, ಹೌದಾ. ಇಲ್ಲೇನ್ ಚೆಕ್ ಮಾಡತ್ತಾರ, C.get ಕ್ಲಾಸ್ ಈಕ್ವಲ್ ಟು ಅರೇ ಲಿಸ್ಟ್ ಡಾಟ್ ಕ್ಲಾಸ್ ಅಂತಂದ್ರೆ ಇಲ್ಲಿ ಕಳ್ಸಿರೋದು ಏನದ ಕಲೆಕ್ಷನ್ ಕಳ್ಸಾಕತ್ತೀವಿ. ಸೊ ಇಲ್ಲೇನ್ ಮಾಡಾಕ್ತಾರ, ಕ್ಲಾಸ್ ಇಂದ ಚೆಕ್ ಮಾಡಾಕ್ತಾರ, ಕಳ್ಸಿರೋದು ಅರೇ ಲಿಸ್ಟ್ ಕ್ಲಾಸ್ ಐತೆ ಚೆಕ್ ಮಾಡಾಕ್ತಾರ. ಇನ್ ಕೇಸ್ ಅರೇ ಲಿಸ್ಟ್ ದ ಕ್ಲಾಸ್ ಇತ್ತಂದ್ರೆ ಡೈರೆಕ್ಟ್ ಆಗಿ ರೆಫರೆನ್ಸ್ ನ ಅಸೈನ್ ಮಾಡಾಕ್ತಾರ, ಏದ್ ರೆಫರೆನ್ಸ್ ನ ಎಲಿಮೆಂಟ್ ಡಾಟಾಗೆ ಅಸೈನ್ ಮಾಡಾಕ್ತಾರ. ಸೊ ದಟ್ ಎಲಿಮೆಂಟ್ ಡಾಟಾ ಆಲ್ಸೋ ಸ್ಟಾರ್ಟ್ ಪಾಯಿಂಟಿಂಗ್ ಟು ದ ಎ ಅಂತ, ಅರೇ ಅಂತ ಆ ರೀತಿ ಮಾಡಾಕ್ತಾರ. ಇನ್ ಕೇಸ್ ಇರ್ಲಿಲ್ಲ ಅಂತಂದ್ರ ಏನ್ ಮಾಡಾಕ್ತಾರ ಅಂತಂದ್ರ ಎಲಿಮೆಂಟ್ ಡಾಟಾ ಈಕ್ವಲ್ ಟು ಅರೇಸ್ ಡಾಟ್ ಕಾಪಿ ಆಫ್ ನ ಕಾಲ್ ಮಾಡಾತಾರ. ಇಲ್ಲಿ ಎ ಸೈಜ್ ಆಬ್ಜೆಕ್ಟ್ ಅರೇನ ಕೊಡಾತಾರ, ಆಬ್ಜೆಕ್ಟ್ ಕ್ಲಾಸ್ ನ. ಇದೇನ್ ಮಾಡ್ತೈತಿ ಅಂತಂದ್ರ ಹೊಸ ಅರೇನ ಕ್ರಿಯೇಟ್ ಮಾಡಿ, ಬೇಸಿಕಲಿ ಇಲ್ಲೇನ್ ಸೈಜ್ ಇರ್ತೈತ್ಲ ಅಂತಂದ್ರೆ ಇದು ಕಲೆಕ್ಷನ್ ಏನ್ ಸೈಜ್ ಇರ್ತೈತ್ಲ ಅಷ್ಟ ನಂಬರ್ ಆಫ್ ಸೈಜ್ ಇದ್ದ ಅರೇನ ಕ್ರಿಯೇಟ್ ಮಾಡಿ, ಹೊಸ ಅರೇನ ಕ್ರಿಯೇಟ್ ಮಾಡಿ, ಆಮೇಲೆ ಈ ಕಲೆಕ್ಷನ್ ದಾಗಿರುವಂತ ಎಲಿಮೆಂಟ್ಸ್ ಎಲ್ಲಾನು ಆ ಅರೇಗೆ ಕಾಪಿ ಮಾಡಿ ಹೊಸ ಅರೇನ ರಿಟರ್ನ್ ಮಾಡತ್ತ. ಸೊ ಈ ರೀತಿ ನಮ್ದಿದ 4th ವೇ ಅಂತಂದ್ರ ಒಂದ ಕಲೆಕ್ಷನ್ ಆಬ್ಜೆಕ್ಟ್ ನ ನಾವ ಅರೇ ಲಿಸ್ಟ್ ಗೆ ಪ್ಯಾರಾಮೀಟರ್ ಆಗಿ ಕಳಿಸಿದ್ರೆ ವರ್ಕ್ ಆಗುತ್ತೆ. ಈಗ ನಾವು ಕ್ರಿಯೇಟ್ ಮಾಡಿರುವಂತ ಲಿಸ್ಟ್ 1 ದಾಗ ನೋಡಿದ್ರ, ಈಗ ನಾವ ಲಿಸ್ಟ್ ದಾಗ ಏನ್ ಆಡ್ ಮಾಡಿವಲ್ಲ ಅವ ಎಲಿಮೆಂಟ್ ಅದಾವ. ಅದ್ ಎದಕ್ ಪಾಸಿಬಲ್ ಆಗೈತಿ ಅಂದ್ರೆ ಇಲ್ಲೇನ್ ಮಾಡಾಕತ್ತಾರ, ಕಾಪಿ ಆಫ್ ಅಂತ ಕರೆಯಾಕತ್ತಾರ. ಸೊ ಇದ್ರ ಸಲುವಾಗಿ ಏನಾಗ್ತೈತಿ, ಕಾಪಿ ಆಫ್ ಹತ್ರ ಕರಿತೈತಿ, ಇಲ್ಲಾಂತಂದ್ರ ಎಲಿಮೆಂಟ್ ಡಾಟಾನು ಇದ ಇಂಟರ್ನಲ್ ಅರೇಗನ ಪಾಯಿಂಟ್ ಮಾಡ್ತಿರುತ್ತೆ. ಅದ್ರ ಸಲುವಾಗಿ ಈ ರೀತಿ ಲಿಸ್ಟ್ 1 ABC BAC ವ್ಯಾಲ್ಯೂನ ಹೋಲ್ಡ್ ಮಾಡತ್ತ. ಸೊ ಲಿಸ್ಟ್ 1 ದಾಗನು ಅದ್ರ ಸೈಜ್ ಪ್ರಿಂಟ್ ಮಾಡ್ರೆ 2 ಅಂತೇಳಿ ಬಂದೈತಿ. ನಮ್ದ ನೆಕ್ಸ್ಟ್ ವೇ ಅಂತಂದ್ರ ಇದನ್ನ ಜಾವಾ 9 ದಾಗ ಇಂಟ್ರೊಡ್ಯೂಸ್ ಮಾಡ್ಯಾರ, ಲಿಸ್ಟ್ ಆಫ್ ಅಂತ ಹೇಳಿ. ಇದೇನ್ ಮಾಡ್ತೈತಿ ಅಂತಂದ್ರ ಬೇಸಿಕಲಿ ಲಿಸ್ಟ್ ಅನ್ನೋದು ಯುಟಿಲಿಟಿ ಕ್ಲಾಸ್ ಆಫ್ ಲಿಸ್ಟ್ ಆಸ್ ಅ ಪ್ಯಾರಾಮೀಟರ್ ತಗೋತೈತಿ. ನಾವ ಈ ರೀತಿ ABC ಅಂತೇಳಿ ಕಳಿಸಬಹುದ. ಇದೇನ್ ರಿಟರ್ನ್ ಮಾಡ್ತೈತಿ ಅಂದ್ರೆ ಇಮ್ಯೂಟೇಬಲ್ ಲಿಸ್ಟ್ ನ ರಿಟರ್ನ್ ಮಾಡ್ತೈತಿ.
ಇಮ್ಯೂಟೇಬಲ್ ಲಿಸ್ಟ್ ಅಂತಂದ್ರೆ ನಾವ ಈ ಲಿಸ್ಟ್ ನ ಮಾಡಿಫೈ ಮಾಡಕ್ ಬರಂಗಿಲ್ಲ, ಆಡ್ ಮಾಡಕ್ಕೂ ಬರಂಗಿಲ್ಲ, ರಿಮೂವ್ ಮಾಡಕ್ಕೂ ಬರಂಗಿಲ್ಲ. ನಮಗೆ ಇದು ಫಿಕ್ಸ್ಡ್ ಲಿಸ್ಟ್ ಇದೆ. ನಮ್ದ ಲಾಸ್ಟ್ ವೇ ಅಂತಂದ್ರ ಇಲ್ಲಿ ಏನ್ ಮಾಡಾಕತ್ತಾರ, ಅರೇಸ್ ಆಸ್ ಎ ಲಿಸ್ಟ್. ಇಲ್ಲಿ ಕೊಟ್ಟಿರುವಂತ ಲಿಸ್ಟ್ ನ ಅರೇಸ್ ಆಗಿ ಕನ್ವರ್ಟ್ ಮಾಡ್ತಾರ. ಇದನ್ನ ಅರೇಸ್ ಅನ್ನೋದ ಯುಟಿಲಿಟಿ ಕ್ಲಾಸ್. ಅರೇಸ್ ಡಾಟ್ ಆಸ್ ಲಿಸ್ಟ್ ಕೊಟ್ಟಿರುವಂತ ಅರೇನ ಲಿಸ್ಟ್ ಆಗಿ ಕನ್ವರ್ಟ್ ಮಾಡ್ತೈತಿ. ಸೊ ಇದನ್ನ ನಾವ ಡಿಬಗ್ ಮಾಡಿ ನೋಡೋಣ ಲಾಸ್ಟ್ ವೇ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಇದನ್ನ ಕಮೆಂಟ್ ಮಾಡ್ತೀನಿ, ಫಿಫ್ತ್ ವೇನ ಅನ್ಕಮೆಂಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಎಲ್ಲಾ ಬ್ರೇಕ್ ಪಾಯಿಂಟ್ ನ ರಿಮೂವ್ ಮಾಡ್ತೀನಿ. ಇದನ್ನ ನಾವ ಮೆಥಡ್ 6 ಅಂತ ಬರ್ತೀನಿ ಇದನ್ನ. ಸೊ ಇದನ್ನ ನಾವು ಡಿಬಗ್ ಮಾಡಿ ನೋಡಿದ್ರ ಏನಾಯ್ತು ನಮ್ದು, ಅರೇಸ್ ಆಸ್ ಎ ಲಿಸ್ಟ್ ಏನ್ ಮಾಡ್ತೈತಿ, ಅರೇ ಲಿಸ್ಟ್ ನ ಬೇಸಿಕಲಿ ರಿಟರ್ನ್ ಮಾಡಾಕ್ತೈತಿ ನಮಗ. ಸೊ ಅಗೇನ್ ನಾವ ಇದನ್ನ ನೋಡಿದ್ರ ನಮ್ದ ಸೇಮ್ ಕಲೆಕ್ಷನ್ ಏನ್ ತಗೊಳಾಕ್ತಿತ್ತಲ್ಲ ಅದ ಕನ್ಸ್ಟ್ರಕ್ಟ್ ಆಗ ನಮ್ದ ಕಂಟ್ರೋಲ್ ಬರ್ತೈತಿ. ಸೊ ಅಗೇನ್ ನಮ್ದ ಇದೇನೈತಿ ಅರೇ ಲಿಸ್ಟ್ ಐತಿ. ಸೊ ಅರೇ ಕನ್ವರ್ಟ್ ಆಯ್ತ. ಸೊ ಚೆಕ್ ಮಾಡಾಕ್ತೈತಿ ಸಿ ಡಾಟ್ ಗೆಟ್ ಕ್ಲಾಸ್ ಈಕ್ವಲ್ ಟು ಅರೇ ಲಿಸ್ಟ್ ಡಾಟ್ ಕ್ಲಾಸ್ ಐತೆನ. ಸೊ ಈ ಕೇಸ್ದಾಗ ಇಲ್ಲ, ಅದಕ್ಕ ಅರೇಸ್ ಡಾಟ್ ಕಾಪಿ ಆಫ್ ಯೂಸ್ ಮಾಡ್ಕೊಂಡ ಎಕ್ಸಿಸ್ಟಿಂಗ್ ಅರೇ ಲಿಸ್ಟ್ ಆಗಿರುವಂತ ವ್ಯಾಲ್ಯೂಸ್ ಎಲ್ಲಾನು ಹೊಸ ಅರೇ ಲಿಸ್ಟ್ ಕಾಪಿ ಮಾಡಿ ಹೊಸ ಅರೇ ಲಿಸ್ಟ್ ನ ನಮ್ಗ ಇದ ರಿಟರ್ನ್ ಮಾಡುತ್ತ. ಸೊ ಈ ರೀತಿ ನಾವ ಅರೇ ಲಿಸ್ಟ್ ದ ಆಬ್ಜೆಕ್ಟ್ ನ ಡಿಫ್ರೆಂಟ್ ವೇ ಯೂಸ್ ಮಾಡ್ಕೊಂಡ ಕ್ರಿಯೇಟ್ ಮಾಡಬಹುದು. ನಾವ ನೆಕ್ಸ್ಟ್ ವಿಡಿಯೋದಾಗ ಇದರ ಟೈಮ್ ಕಾಂಪ್ಲೆಕ್ಸಿಟಿ ಏನ, ಎಷ್ಟ ಫ್ಲೇವರ್ ಅದಾವ ಆಡ್ ಮೆಥಡ್ದಾಗ, ಆಮೇಲೆ ಫೇಲ್ ಫಾಸ್ಟ್ ಇಟ್ರೇಟರ್ ಅಂತಂದ್ರೆ ಏನ ಅಂತ ಹೇಳಿ ನೋಡೋಣ ಅಂತ, ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ಯಾವ ರೀತಿ ಆಕರ್ ಆಗ್ತೈತಿ ಅಂತ ಹೇಳಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ತಿಳ್ಕೊಳಾಗ್ತಿದ್ರಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.